ಸೊ ನಿನ್ನೆಯಿಂದ ಏನಪ್ಪ ಅಂತಂದರೆ ಎಲ್ಲ ನೀಟ್ ಹುಡುಗರು ಏನಪ್ಪ ಅಂದರೆ ರೀಫಂಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಇಟ್ ವಿಲ್ ಬಿ ರಿಫಂಡೆಡ್ ಅಂತಂದು ಏನಂತಂದರೆ ಅಮೌಂಟ್ ನೀವು ಕಟ್ಟಿರ್ತಕ್ಕಂಥ ಏನಿತ್ತು ಫೀಸ್, ಓಕೆ, ಒಂದಿಷ್ಟು ಹುಡುಗರು ನಿಮ್ಮ ಕ್ಯಾಟಗರಿ ಮೇಲೆ ಅಥವಾ ಕ್ಯಾಸ್ಟ್ ಮೇಲೆ ಏನಾಗಿದೆ ಅಂತಂದರೆ ಅಮೌಂಟು ಡಿಫ್ರೆಂಟಾಗಿ ಹೋಗಿದೆ. ಆಲ್ ಕ್ಯಾಂಡಿಡೇಟ್ ವಿಲ್ ಬಿ ಗಿವನ್ ಆನ್ ಆಪ್ಷನ್ ಟು ಅಪ್ಡೇಟ್ ಟು ಬ್ಯಾಂಕ್ ಅಕೌಂಟ್ ಇನ್ ವಿಚ್ ದೇ ವಾಂಟ್ ಟು ರಿಫಂಡ್. ಓಕೆ, ಅಮೌಂಟ್ ಬೇಕಾದರೆ ಮಾಡ್ಕೋಬೇಕು, ರಿಫಂಡ್ ಮಾಡ್ಕೋಬೇಕು ಅಂತ ಹೇಳಿದಾರೆ. ದಿಸ್ ಈಸ್ ಬೀಂಗ್ ಡನ್ ಆ್ಯಸ್ ದೇರ್ ಆರ್ ಮೆನಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾಡ್ ಸಬ್ಮಿಟೆಡ್ ಫಾರ್ಮ್ ಥ್ರೂ ಸೈಬರ್ ಕಾಫೇಸ್ ಆ್ಯಂಡ್ CSE ಅಂದರೆ ಕಂಪ್ಯೂಟರ್ ಏನು ಮಾಡಿರ್ತಾರೆ ಅಂತಂದರೆ ಶಾಪ್ ಹೋಗಿ ಹಾಕಿರ್ತಾರ ಅಥವಾ ಸೈಬರ್ ಕಫೆದಲ್ಲಿ ಹೋಗಿ ಹಾಕಿರ್ತಾರೆ. ಸೊ ಹಂಗಾಗಿ ನೀವು ಎಲ್ಲ ಏನು ಮಾಡ್ಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಫ್ರಮ್ ವಿಚ್ ಫೀ ವೇರ್ ಪೇಡ್ ಅಂತಂದರೆ ನೀವೇನು ಮಾಡ್ಬೇಕಂದ್ರೆ ಹೊಸದಾಗಿ ನಿಮಗೆ ಏನು ಮಾಡಬೇಕು ಬ್ಯಾಂಕ್ ಅಕೌಂಟು ಮತ್ತು IFSC ಕೋಡ್ ಹಾಕ್ಲಿಕ್ಕೆ ಆ್ಯಡ್ ಮಾಡ್ತಾರೆ. ಲೈಕ್ ಯಾವ ರೀತಿ ಏನಾದರೂ ಅಪ್ಡೇಟ್ ಇದೆ ಅಂತಂದು NTAದಲ್ಲಿ ಬಂದು ನೋಡೋದಂತಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದಲ್ಲಿ ಬರ್ತಾ ಇದ್ದೀನಿ. ಸೊ ಎಕ್ಸಾಮ್ ಮೇಲೆ ಹೋಗೋಣ. ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟಲ್ಲಿ ಹೋಗೋಣ. ಸೊ ಏನು ಅಪ್ಡೇಟ್ಸ್ಗಳಿದಾವೆ ಅಂತಂದರೆ, ಸೊ ನಿಮ್ಗೆ ಏನಾದರೂ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಏನಾದರೂ ಅಪ್ಡೇಟ್ ಅಂದರೆ ರೀಫಂಡ್ ಬಗ್ಗೆ ಏನಾದರೂ ಒಂದು ಲಿಂಕ್ನ ಕೊಟ್ಟಿದ್ರೆ, ಸೊ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಏನಂತಂದರೆ ಕೊಟ್ಟಿರದೆ ಒಂದು ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಅಂತ ಕಾಣಿಸ್ತದೆ. ಆ್ಯಂಡ್ ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಎಕ್ಸಾಮ್ ಸಿಟಿ ಅಪ್ಡೇಷನ್ ವಿಂಡೋ ಫಾರ್ ನೀಟ್ UG ಅಂತ ಕಾಣಿಸ್ತಿದ್ರಲ್ವ. ಬೇಕಾದ್ರೆ ಅದ್ರ ಒನ್ ಟೈಮ್ ಹೋಯ್ತು ಅಂದರೆ ನೋಡಿ ಯಾವುದೇ ರೀತಿಯಾಗಿ ಈ ಥರ ಬರ್ತಾಯಿದೆ. ಓಕೆ, ಕಾಣಿಸ್ತಿದೆ ನಿಮಗೆ. ಸೊ ಅಂದರೆ ಮೀನ್ಸ್ ಒಂದಿಷ್ಟು ಹುಡುಗರು ಇದು ಕೂಡ ಅಪ್ಡೇಟ್ ಆಗುತ್ತೆ, ಲಾಗಿನ್ ಕೇಳುತ್ತೆ, ಲಾಗಿನ್ ಆಗ್ಬೋದು. ಮೀನ್ಸ್ ಈ ಸದ್ಯಕ್ಕೆ ನಾನು ಡೌನ್ಲೋಡ್ ಕನ್ಫರ್ಮೇಷನ್ ಪೇಜ್ ಒಳಗೆ ಹೋದರೂ ಕೂಡ ಈ ಥರ ಬರ್ತದೆ ಒಂದು ಟೈಮ್. ಬಟ್ ಇದು ಒಂದು ಟೈಮ್ ಲಾಗಿನ್ ಆಗುತ್ತೆ, ವರಿ ಮಾಡ್ಕೋಬೇಡಿ. ಲಾಗಿನ್ ಆದಾಗ ನಿಮಗೆ ಪೇಮೆಂಟ್ ಬಗ್ಗೆ ಹೇಳೋದಂತಂದರೆ, ಓಕೆ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಟೈಮ್ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಹಾಕ್ಕೊಂಡು ತೋರಿಸ್ತೇನೆ ನಿಮಗೆ ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಚಾ ಎಂಟ್ರಿ ಮಾಡ್ತೀನಿ. ಸೊ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲಾಗೌಟ್ ಅದರ್ ಅಂತ ಕೇಳ್ತದೆ. ಅಂದರೆ ಬೇರೆ ಕಡೆ ಎಲ್ಲಾದರೂ ಲಾಗಿನ್ ಆಗಿತ್ತಂದರೆ ಲಾಗೌಟ್ ಆಗಿ. ಸೊ ನಿಮ್ಗೆ ಇನ್ನೊಂದು ಟೈಮ್ ಈ ಥರ ರಾಂಗ್ ಬಂತಂದರೆ ಇನ್ನೊಂದು ಟೈಮ್ ನಿಮಗೆ ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ಕ್ಯಾಪ್ಚಾ ಹಾಕೋರಿ ಬರ್ತದೆ. ಓಕೆ ವೇಟ್ 1 ಮಿನಿಟ್, ನಾನು ಹಾಕೊಂಡು ತೋರಿಸ್ತೀನಿ ನಿಮಗೆ ಬೇಕಿದ್ರೆ. 6 ಓಕೆ ಕಾಣಿಸ್ತಿದೆ, 6XX1 ಓಕೆ 105. ಓಕೆ ಜಸ್ಟ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದ್ರೆ ಲಾಗಿನ್ ಆಗ್ತದೆ. ಸೊ ನಿಮ್ಗೆ ಇದರಲ್ಲಿ ಏನಪ್ಪ ಅಂತಂದರೆ ಡೀಟೇಲ್ಸಾಗಿ ಏನು ಕೂಡ ನಿಮಗೆ ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಏನಾದರೂ ಬಿಟ್ಟವ್ರ ಏನು ಕೂಡ ಬಿಟ್ಟಿಲ್ಲ. ಕನ್ಫರ್ಮೇಷನ್ ಪೇಜ್ ಅಂತ ಒಂದಿದೆ. ಸೊ ಟೋಟಲಾಗಿ ನಿಮ್ಮ ಕನ್ಫರ್ಮೇಷನ್ ಪೇಜ್ ಅಂತ ಒಂದು ಎಲ್ಲರೂ ಕೂಡ ಈ ರೀತಿ ಬರ್ತದೆ. ಇದು ನಿಮಗೆ ಇಂಪಾರ್ಟೆಂಟ್ಸ್ ಅಲ್ಲ. ಮೇನ್ ಬೇಕಾಗಿರೋದು ಏನಂತಂದರೆ ಇಲ್ಲಿ ನಿಮ್ಗೆ ಇನ್ನೂ ಕೂಡ ಏನಂತಂದರೆ ನಿಮ್ಮ ಅಪ್ಲಿಕೇಶನ್ ನಂಬರು ಬಿಟ್ಟರೆ ಬೇರೆ ಏನು ಕೂಡ ಡೀಟೇಲ್ಸ್ ತೋರಿಸ್ತಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಲಿಕ್ಕೆ ಏನು ಕೂಡ ಲಿಂಕ್ ಬಂದಿಲ್ಲ ನೋಡಿ. ವ್ಯೂ ಕನ್ಫರ್ಮ್ ಪೇಮೆಂಟ್ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ನೀವು ಪೇಮೆಂಟ್ ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ ID, ಸೊ ಅದಷ್ಟೇ ನಿಮ್ಗೆ ಏನು ಸಿಗ್ತದೆ ಅಂತಂದರೆ ಸಿಗೋದು ನಿಮಗೆ ಮತ್ತೇನು ಕೂಡ ಸಿಗೋಲ್ಲ. ಓಕೆ ಮೀನ್ಸ್ ನೋಡಿ ಪೇಮೆಂಟ್ ಮಾಡಿರೋದು ಇದಿಷ್ಟೇ ಬರ್ತದೆ. ಬಿಟ್ಟರೆ ನಿಮಗೆ ಪೇಮೆಂಟ್ ಮೂಡು ಎಲ್ಲ ಇಷ್ಟೇ ತೋರಿಸ್ತದೆ. ಅಂದರೆ ಈ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಲಿಕ್ಕೆ ಏನಾದರೂ ಡೀಟೇಲ್ಸ್ ಕೊಟ್ಟರು ಅಂತಂದರೆ ಎಲ್ಲೂ ಕೂಡ ಕೊಟ್ಟಿಲ್ಲ. ಓಕೆ ಸ್ಟಾರ್ಟಿಂಗ್ ಎಲ್ಲಿ ಕೊಡ್ತಾರಪ್ಪ ಅಂತಂದ್ರೆ ನಾನು ಲಾಗೌಟ್ ಆಗಿ ತೋರಿಸ್ತೀನಿ. ಇನ್ನೊಂದು ಟೈಮ್ ನಿಮಗೆ ಎಲ್ಲಿ ಕೊಡ್ತಾರಪ್ಪ ಎಸ್ ಅಂತ ಕೂಡ ನಾನು ಲಾಗೌಟ್ ಆಗ್ತಾಯಿದ್ದೀನಿ. ಲಾಗೌಟ್ ಆಗಿಬಿಟ್ಟು ಬ್ಯಾಕ್ ಬರ್ತಾಯಿದ್ದೀನಿ. ವೈಟ್ ಆಯಿತಾ. ಈ ಒಂದು ಪೇಜಲ್ಲಿ ಇಲ್ಲೇನು ಕಾಣಿಸ್ತಿದೆ ನೋಡಿ, ಈ ಒಂದು ಪೇಜಲ್ಲಿ ಅಂತಂದರೆ ಇದ್ರ ಮೇಲ್ಗಡೆ ಒಂದು ಲಿಂಕ್ ಕೊಡಬೇಕು ಅಂತಂದರೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಲಿಕ್ಕೆ ಲಿಂಕ್ ಕೊಡಬೇಕು. ಇದುವರೆಗೂ ಕೂಡ ಕೊಟ್ಟಿಲ್ಲ. ಸೊ ಆದಷ್ಟು ಕೊಟ್ಟ ತಕ್ಷಣ ಯಾವ ರೀತಿ ನಿಮ್ಗೆ ಆ್ಯಡ್ ಮಾಡಿಬಿಟ್ಟು ನಿಮ್ಮ ರೀಫಂಡ್ ಮಾಡ್ಕೋಬೋದು ಅಮೌಂಟ್ ಅಂತಂದು ನೋಡಿ. ಇಂಥದ್ರೊಳಗೆ NTAದವರು ಸ್ಲೋ ಇರ್ತಾರೆ, ಬಟ್ ಅವ್ರಿಗೆ ಬೇಕಾದಾಗ ಅಮೌಂಟು ಡೆಡ್ಲೈನ್ ಕೊಟ್ಬಿಟ್ಟು ಅಮೌಂಟ್ ಹಾಸ್ಕೊತಾರೆ. ಸೊ ದಿಸ್ ಈಸ್ ದ ಅವರ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ಸೊ ಏನು ಮಾಡೋಣ, ಇಂಥ ಸಿಸ್ಟಮಲ್ಲಿ ನಾವಿದ್ದೀವಿ, ಹೋಗಲೇಬೇಕು. ಒನ್ ಟೈಮ್ ಯಾರಾದರೂ ಕ್ವಶನ್ ರೈಸ್ ಮಾಡ್ಲಿಕ್ಕೆ ಹೋದಾಗೆ ಕಾಕ್ರೋಚಸ್ ಅಂತ ಹೆಸರೆಲ್ಲ ತೊಗೊತಾ ಇದ್ದೀವಿ. ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. ಸೊ ನೋಡಿ ಸದ್ಯಕ್ಕಂದ್ರೆ ಇಷ್ಟ ಇದೆ. ಸದ್ಯಕ್ಕೆ ಏನು ಕೂಡ ನಿಮಗೆ ರೀಫಂಡ್ದು ಲಿಂಕು ಬಂದಿಲ್ಲ. ಬಂದ ತಕ್ಷಣ ತಿಳಿಸ್ತೀನಿ. ಬಾಯ್.